ನೀವು ಬ್ಯಾಂಕ್ ಎಫ್ ಡಿ ಮಾಡಿದ್ದೀರಾ ಅಥವಾ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಒಂದು ಪ್ರಶ್ನೆ ಕೇಳ್ತೀನಿ. ಎಫ್ ಡಿ ನಿಮ್ಮ ಹಣ ಉಳಿಸ್ತಾ ಅಥವಾ ನಿಮ್ಮ ಹಣ ನಿಧಾನವಾಗಿ ಕೊಲ್ತಾ? ಈ ವಿಡಿಯೋ ಸ್ಕಿಪ್ ಮಾಡಿದ್ರೆ ನೀವು ಜೀವನ ಪೂರ್ತಿ ಮಿಡಲ್ ಕ್ಲಾಸ್ ಆಗಿಯೇ ಉಳಿಬಹುದು. ನಮ್ಮ ತಂದೆ ತಾಯಿಗೆ ಒಂದು ಬಿಲೀಫ್ ಇದೆ, ಎಫ್ ಡಿ ಸೇಫೆಸ್ಟ್, ಶೇರ್ ಮಾರ್ಕೆಟ್ ಗ್ಯಾಮ್ಲಿಂಗ್. ಆದರೆ ಸತ್ಯ ಏನು ಗೊತ್ತಾ? ಇವತ್ತು ಎಫ್ ಡಿ ಇಂಟ್ರೆಸ್ಟ್ 5ರಿಂದ 6% ಇದೆ, ಆದರೆ ಇನ್ಫ್ಲೇಷನ್ 6ರಿಂದ 7%. ಅಂದರೆ ಎಫ್ ಡಿ ಮಾಡ್ತಿದ್ರೆ ನೀವು ಹಣ ಗಳಿಸ್ತಿಲ್ಲ, ನಿಮ್ಮ ಹಣದ ವ್ಯಾಲ್ಯೂ ಕಮ್ಮಿ ಆಗ್ತಿದೆ. ಎಫ್ ಡಿ ಎಕ್ಸಾಂಪಲ್ ತಗೊಳ್ಳೋಣ. ನೀವು ಎಫ್ ಡಿನಲ್ಲಿ 1 ಲಕ್ಷ ರೂಪಾಯಿ ಹಾಕಿದ್ರೆ 1 ವರ್ಷಕ್ಕೆ ನಿಮಗೆ ಸಿಗೋದು 1,06,000 ರೂಪಾಯಿ. ಆದರೆ ಅದೇ ವರ್ಷ ಅಕ್ಕಿ, ಪೆಟ್ರೋಲ್, ಬಾಡಿಗೆ, ಮೊಬೈಲ್ ಎಲ್ಲದರ ರೇಟ್ ಏನಾಗುತ್ತೆ? ಎಲ್ಲವೂ ಹೆಚ್ಚಾಗುತ್ತೆ. ಅಂದರೆ ನಿಮ್ಮ 1,06,000 ಹಳೆಯ 1 ಲಕ್ಷ ರೂಪಾಯಿ ವ್ಯಾಲ್ಯೂ ಕೂಡ ಇರೋದಿಲ್ಲ. ಎಫ್ ಡಿ ಈಸ್ ಈಕ್ವಲ್ ಟು ಮನಿ ಸೇಫ್ ಬಟ್ ಫ್ಯೂಚರ್ ಸ್ಟ್ರಗಲ್. ಸ್ಟಾಕ್ ಮಾರ್ಕೆಟ್ ಈಸ್ ಈಕ್ವಲ್ ಟು ಗ್ಯಾಂಬ್ಲಿಂಗ್ ಅಲ್ಲ, ನಾಲೆಡ್ಜ್ ಪ್ಲಸ್ ಪೇಷನ್ಸ್ ಪ್ಲಸ್ ಡಿಸಿಪ್ಲಿನ್. ಲಾಸ್ಟ್ 20-25 ವರ್ಷಗಳಲ್ಲಿ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಆವರೇಜ್ ರಿಟರ್ನ್ 12ರಿಂದ 13%. ಎಫ್ ಡಿ ಡಬಲ್ ಆಗೋಕೆ 10ರಿಂದ 12 ವರ್ಷ, ಸ್ಟಾಕ್ ಮಾರ್ಕೆಟ್ ಡಬಲ್ ಆಗೋಕೆ 5ರಿಂದ 6 ವರ್ಷ. ನಾವು ಎಫ್ ಡಿ ಮಾಡೋದು ಯಾಕೆ ಗೊತ್ತಾ? ಫಿಯರ್, ಹಣ ಹೋದ್ರೆ ಅನ್ನೋ ಭಯ. ಹಾಗಾದರೆ ಎಫ್ ಡಿನಲ್ಲಿ ಹಣ ಸೇಫ್ ಅಂತ ಯಾರು ಗ್ಯಾರಂಟಿ? RBI ರೂಲ್ಸ್ ಪ್ರಕಾರ ಬ್ಯಾಂಕ್ನಲ್ಲಿರೋ ನಿಮ್ಮ ಹಣಕ್ಕೆ 5 ಲಕ್ಷ ತನಕ ಮಾತ್ರ ಗ್ಯಾರಂಟಿ. ಹಾಗೆ ಎಫ್ ಡಿನಲ್ಲಿರೋ ನಮ್ಮ ಹಣನ ಬ್ಯಾಂಕ್ ಇದೇ ಸ್ಟಾಕ್ ಮಾರ್ಕೆಟ್ನಲ್ಲಿರೋ ಕಂಪನಿಗೆ ಸಾಲ ಕೊಡೋದು. ಒಂದು ವೇಳೆ ಕಂಪನಿ ವಾಪಸ್ ಹಣ ಕೊಡಲಿಲ್ಲ ಅಂದರೆ ಬ್ಯಾಂಕ್ ನಮಗೆ ಇಂಟ್ರೆಸ್ಟ್ ಹೇಗೆ ಕೊಡುತ್ತೆ? ಇಂಟ್ರೆಸ್ಟ್ ಬಿಡಿ, ಎಫ್ ಡಿನಲ್ಲಿರೋ ನಮ್ಮ ಹಣನೂ ವಾಪಸ್ ಕೊಡೋಕ್ಕೆ ಆಗೋದಿಲ್ಲ. ಜೀವನ ಪೂರ್ತಿ ಸೇಮ್ ಸ್ಯಾಲರಿ, ಸೇಮ್ ಸ್ಟ್ರಗಲ್, ಸೇಮ್ ಲೋನ್, ಸೇಮ್ ಟೆನ್ಷನ್. ರಿಸ್ಕ್ ತಗೊಳ್ಳೋದು ರಿಸ್ಕ್ ಅಲ್ಲ, ರಿಸ್ಕ್ ಅವಾಯ್ಡ್ ಮಾಡೋದೇ ಬಿಗ್ಗೆಸ್ಟ್ ರಿಸ್ಕ್. ಎಫ್ ಡಿ ಬೇಕಾ? ಹೌದು. ಎಮರ್ಜೆನ್ಸಿ ಮನಿನ ಇಡಕ್ಕೆ ಮಾತ್ರ ಎಫ್ ಡಿ. ಲಾಂಗ್ ಟರ್ಮ್ ವೆಲ್ತ್ಗೆ ಸ್ಟಾಕ್ ಮಾರ್ಕೆಟ್. ವೆಲ್ತ್ ಬಿಲ್ಡ್ ಆಗೋದು ಎಫ್ ಡಿ ಇಂಟ್ರೆಸ್ಟಿಂದ ಅಲ್ಲ, ಓನರ್ಶಿಪ್ನಿಂದ. ನಿಮಗೆ ಸೇಫ್ ಲೈಫ್ ಬೇಕಾ ಅಥವಾ ವೆಲ್ದಿ ಲೈಫ್ ಬೇಕಾ? ಡಿಸಿಷನ್ ನಿಮ್ಮದು.